ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಚಾಲನೆ ದೊರೆಯಲಿದೆ. ಏಪ್ರಿಲ್ 4ನೇ ತಾರೀಕಿನಿಂದ 14ನೇ ತಾರೀಕುವರೆಗೂ 10 ದಿನಗಳ ಕಾಲ ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿದೆ. ಏಪ್ರಿಲ್ 12ರ ಚೈತ್ರ ಪೂರ್ಣಿಮೆಯಂದು ಕರಗ ಶಕ್ತ್ಯೋತ್ಸವ ನಡೆಯಲಿದೆ. ಈ ಬಾರಿಯೂ ಕೂಡ ಎ ಜ್ಞಾನೇಂದ್ರ ಕಳೆದ ಸಾರಿ ಏನು ಪಾರಂಪರಿಕವಾಗಿ ಕರಗ ಹೊರತಾ ಬಂದಿದ್ದಾರೆ ಅವರೇ ಈ ಸಾರಿಯೂ ಕೂಡ ಕರಗ ಹೊರಲಿದ್ದಾರೆ. 14 ವರ್ಷಗಳಿಂದ ಜ್ಞಾನೇಂದ್ರ ಅವರು ಕರಗ ಹೊರತಾ ಇದ್ದಾರೆ. ಈ ಬಾರಿ ಕರಗ ವೀಕ್ಷಣೆಗೆ 20 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆಯಿಂದ ಬೆಂಗಳೂರು ಕರಗ ಮಹೋತ್ಸವ ನಡೀಲಿಕ್ಕಿದೆ. ನಾನೀಗ ಎಸ್ಪಿ ರಸ್ತೆಯಲ್ಲಿರುವಂತಹ ಧರ್ಮರಾಯರ ಸ್ವಾಮಿ ದೇವಸ್ಥಾನದ ಬಳಿಯೇ ಇದ್ದೀನಿ. ಈಗಾಗಲೇ ಶುದ್ಧಿ ಕಾರ್ಯವನ್ನ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮಾಡಿರುವಂತದ್ದು. ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆಯಿಂದ ಏಪ್ರಿಲ್ 14ನೇ ತಾರೀಕುವರೆಗೂ ಬೆಂಗಳೂರು ಕರಗ ನಡೀಲಿಕ್ಕಿದೆ. ಏಪ್ರಿಲ್ 12ರ ಚೈತ್ರ ಪೌರ್ಣಮಿಯಂದು ಕರಗ ಶಕ್ತ್ಯೋತ್ಸವ ನಡೀಲಿಕ್ಕಿದೆ. ಈ ಬಾರಿನೂ ಕೂಡ ಕರಗದ ಪೂಜಾರಿ ಜ್ಞಾನೇಂದ್ರ ಅವರು ಕರಗವನ್ನ ಹೊರಲಿದ್ದಾರೆ. ಅಂದ್ರೆ ಕಳೆದ 14 ವರ್ಷಗಳಿಂದ ಈ ಬಾರಿ 15ನೇ ಬಾರಿ ಕರಗ ಹೊರತಾ ಇದ್ದಾರೆ. ಜೊತೆಗೆ ಈ ಬಾರಿ 20 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ನಾಳೆ ಅಂದ್ರೆ ಏಪ್ರಿಲ್ 4 ನಾಳೆ ರಥೋತ್ಸವ ಮತ್ತೆ ಧ್ವಜಾರೋಹಣವನ್ನ ಮಾಡಲಾಗುತ್ತೆ. ಏಪ್ರಿಲ್ 5ನೇ ತಾರೀಕಿಂದ ಏಪ್ರಿಲ್ 8ರ ತನಕ ಪ್ರತಿದಿನ ವಿಶೇಷವಾದಂತಹ ಪೂಜೆ ಮತ್ತೆ ಮಂಗಳಾರತಿ ನಡೆಯುತ್ತೆ. ಏಪ್ರಿಲ್ 9ನೇ ತಾರೀಕು ಆರತಿ ದೀಪಗಳನ್ನ ಬೆಳಗಿಸ್ತಾರೆ. ಏಪ್ರಿಲ್ 10ನೇ ತಾರೀಕು ಗುರುವಾರ ಅಂದ್ರೆ ಹಸಿ ಕರಗ ಅವತ್ತು ನಡೆಯುತ್ತೆ. ಏಪ್ರಿಲ್ 11ನೇ ತಾರೀಕು ಹೊಂಗಲು ಸೇವೆ ನಡೆಯುತ್ತೆ. ಏಪ್ರಿಲ್ 12ನೇ ತಾರೀಕು ಶನಿವಾರ ಅವತ್ತು ಕರಗ ಶಕ್ತ್ಯೋತ್ಸವ ಹಾಗೂ ಧರ್ಮರಾಮಸ್ವಾಮಿಯ ರಥೋತ್ಸವ ನಡೆಯುತ್ತೆ. ಏಪ್ರಿಲ್ 13ನೇ ತಾರೀಕು ಪುರಾಣ ಪ್ರವಚನ ಮತ್ತೆ ದೇವಸ್ಥಾನಗಳಲ್ಲಿ ಗಾವು ಶಾಂತಿ ಕಾರ್ಯಕ್ರಮ ಕೂಡ ಇದೆ. ಜೊತೆಗೆ ಏಪ್ರಿಲ್ 14ನೇ ತಾರೀಕು ಕೊನೆ ದಿನ ಅವತ್ತು ವಸಂತೋತ್ಸವ ಧ್ವಜಾರೋಹಣವನ್ನ ಮಾಡಿ ಈ ಒಂದು ಬೆಂಗಳೂರು ಕರಗ ಮಹೋತ್ಸವಕ್ಕೆ ತೆರೆಯನ್ನ ಎಳಿತಾರೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ದೇವಸ್ಥಾನದ ಆಡಳಿತ ಮಂಡಳಿಯಿಂದನೂ ಕೂಡ ಮಾಡಿಕೊಂಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಬಾರಿಯ ರಸ್ತೆ ಕಾಮಗಾರಿ ಕರಗ ಮಹೋತ್ಸವಕ್ಕೆ ಅಡ್ಡಿ ಆಗುತ್ತಾ ಅನ್ನೋ ಒಂದು ಆತಂಕ ಇತ್ತು. ಆದ್ರೆ ಇಲ್ಲಿ ತನಕ 90% ಎಲ್ಲ ಕಾಮಗಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಸಂಜೆ ಹೊತ್ತಿಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಒಂದು ಸಭೆ ಕೂಡ ನಡೀತಾ ಇದೆ. ಒಂದ್ ಕಡೆ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳುವಂತದ್ದು, ಜೊತೆಗೆ ಸೆಕ್ಯೂರಿಟಿ ವೈಸ್ ಯಾವ ರೀತಿಯ ಕ್ರಮಗಳನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ನಡೆಯುವಂತದ್ದು. ಒಟ್ನಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಚಾಲನೆ ದೊರೆಯಲಿದೆ. ಏಪ್ರಿಲ್ 4ನೇ ತಾರೀಕಿನಿಂದ 14ನೇ ತಾರೀಕುವರೆಗೂ 10 ದಿನಗಳ ಕಾಲ ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿದೆ. ಏಪ್ರಿಲ್ 12ರ ಚೈತ್ರ ಪೂರ್ಣಿಮೆಯಂದು ಕರಗ ಶಕ್ತ್ಯೋತ್ಸವ ನಡೆಯಲಿದೆ. ಈ ಬಾರಿಯೂ ಕೂಡ ಎ ಜ್ಞಾನೇಂದ್ರ ಕಳೆದ ಸಾರಿ ಏನು ಪಾರಂಪರಿಕವಾಗಿ ಕರಗ ಹೊರತಾ ಬಂದಿದ್ದಾರೆ ಅವರೇ ಈ ಸಾರಿಯೂ ಕೂಡ ಕರಗ ಹೊರಲಿದ್ದಾರೆ. 14 ವರ್ಷಗಳಿಂದ ಜ್ಞಾನೇಂದ್ರ ಅವರು ಕರಗ ಹೊರತಾ ಇದ್ದಾರೆ. ಈ ಬಾರಿ ಕರಗ ವೀಕ್ಷಣೆಗೆ 20 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆಯಿಂದ ಬೆಂಗಳೂರು ಕರಗ ಮಹೋತ್ಸವ ನಡೀಲಿಕ್ಕಿದೆ. ನಾನೀಗ ಎಸ್ಪಿ ರಸ್ತೆಯಲ್ಲಿರುವಂತಹ ಧರ್ಮರಾಯರ ಸ್ವಾಮಿ ದೇವಸ್ಥಾನದ ಬಳಿಯೇ ಇದ್ದೀನಿ. ಈಗಾಗಲೇ ಶುದ್ದಿ ಕಾರ್ಯವನ್ನ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮಾಡಿರುವಂತದ್ದು. ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆಯಿಂದ ಏಪ್ರಿಲ್ 14ನೇ ತಾರೀಕುವರೆಗೂ ಬೆಂಗಳೂರು ಕರಗ ನಡೀಲಿಕ್ಕಿದೆ. ಏಪ್ರಿಲ್ 12ರ ಚೈತ್ರ ಪೌರ್ಣಮಿಯಂದು ಕರಗ ಶಕ್ತ್ಯೋತ್ಸವ ನಡೀಲಿಕ್ಕಿದೆ. ಈ ಬಾರಿನೂ ಕೂಡ ಕರಗದ ಪೂಜಾರಿ ಜ್ಞಾನೇಂದ್ರ ಅವರು ಕರಗವನ್ನ ಹೊರಲಿದ್ದಾರೆ. ಅಂದ್ರೆ ಕಳೆದ 14 ವರ್ಷಗಳಿಂದ ಈ ಬಾರಿ 15ನೇ ಬಾರಿ ಕರಗ ಹೊರತಾ ಇದ್ದಾರೆ. ಜೊತೆಗೆ ಈ ಬಾರಿ 20 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ನಾಳೆ ಅಂದ್ರೆ ಏಪ್ರಿಲ್ 4 ನಾಳೆ ರಥೋತ್ಸವ ಮತ್ತೆ ಧ್ವಜಾರೋಹಣವನ್ನ ಮಾಡಲಾಗುತ್ತೆ. ಏಪ್ರಿಲ್ 5ನೇ ತಾರೀಕಿಂದ ಏಪ್ರಿಲ್ 8ರ ತನಕ ಪ್ರತಿದಿನ ವಿಶೇಷವಾದಂತಹ
ಪೂಜೆ ಮತ್ತೆ ಮಂಗಳಾರತಿ ನಡೆಯುತ್ತೆ. ಏಪ್ರಿಲ್ 9ನೇ ತಾರೀಕು ಆರತಿ ದೀಪಗಳನ್ನ ಬೆಳಗಿಸ್ತಾರೆ. ಏಪ್ರಿಲ್ 10ನೇ ತಾರೀಕು ಗುರುವಾರ ಅಂದ್ರೆ ಹಸಿ ಕರಗ ಅವತ್ತು ನಡೆಯುತ್ತೆ. ಏಪ್ರಿಲ್ 11ನೇ ತಾರೀಕು ಹೊಂಗಲು ಸೇವೆ ನಡೆಯುತ್ತೆ. ಏಪ್ರಿಲ್ 12ನೇ ತಾರೀಕು ಶನಿವಾರ ಅವತ್ತು ಕರಗ ಶಕ್ತ್ಯೋತ್ಸವ ಹಾಗೂ ಧರ್ಮರಾಮಸ್ವಾಮಿಯ ರಥೋತ್ಸವ ನಡೆಯುತ್ತೆ. ಏಪ್ರಿಲ್ 13ನೇ ತಾರೀಕು ಪುರಾಣ ಪ್ರವಚನ ಮತ್ತೆ ದೇವಸ್ಥಾನಗಳಲ್ಲಿ ಗಾವು ಶಾಂತಿ ಕಾರ್ಯಕ್ರಮ ಕೂಡ ಇದೆ. ಜೊತೆಗೆ ಏಪ್ರಿಲ್ 14ನೇ ತಾರೀಕು ಕೊನೆ ದಿನ ಅವತ್ತು ವಸಂತೋತ್ಸವ ಧ್ವಜಾರೋಹಣವನ್ನ ಮಾಡಿ ಈ ಒಂದು ಬೆಂಗಳೂರು ಕರಗ ಮಹೋತ್ಸವಕ್ಕೆ ತೆರೆಯನ್ನ ಎಳಿತಾರೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ದೇವಸ್ಥಾನದ ಆಡಳಿತ ಮಂಡಳಿಯಿಂದನೂ ಕೂಡ ಮಾಡಿಕೊಂಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಬಾರಿಯ ರಸ್ತೆ ಕಾಮಗಾರಿ ಕರಗ ಮಹೋತ್ಸವಕ್ಕೆ ಅಡ್ಡಿ ಆಗುತ್ತಾ ಅನ್ನೋ ಒಂದು ಆತಂಕ ಇತ್ತು. ಆದ್ರೆ ಇಲ್ಲಿ ತನಕ 90% ಎಲ್ಲಾ ಕಾಮಗಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಸಂಜೆ ಹೊತ್ತಿಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಒಂದು ಸಭೆ ಕೂಡ ನಡೀತಾ ಇದೆ. ಒಂದ್ ಕಡೆ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳುವಂತದ್ದು, ಜೊತೆಗೆ ಸೆಕ್ಯೂರಿಟಿ ವೈಸ್ ಯಾವ ರೀತಿಯ ಕ್ರಮಗಳನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ನಡೆಯುವಂತದ್ದು. ಒಟ್ನಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಚಾಲನೆ ದೊರೆಯಲಿದೆ. ಏಪ್ರಿಲ್ 4ನೇ ತಾರೀಕಿನಿಂದ 14ನೇ ತಾರೀಕುವರೆಗೂ 10 ದಿನಗಳ ಕಾಲ ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿದೆ. ಏಪ್ರಿಲ್ 12ರ ಚೈತ್ರ ಪೂರ್ಣಿಮೆಯಂದು ಕರಗ ಶಕ್ತ್ಯೋತ್ಸವ ನಡೆಯಲಿದೆ. ಈ ಬಾರಿಯೂ ಕೂಡ ಜ್ಞಾನೇಂದ್ರ ಕಳೆದ ಸಾರಿ ಏನು ಪಾರಂಪರಿಕವಾಗಿ ಕರಗ ಹೊರತಾ ಬಂದಿದ್ದಾರೆ, ಅವರೇ ಈ ಸಾರಿಯೂ ಕೂಡ ಕರಗ ಹೊರಲಿದ್ದಾರೆ. 14 ವರ್ಷಗಳಿಂದ ಜ್ಞಾನೇಂದ್ರ ಅವರು ಕರಗ ಹೊರತಾ ಇದ್ದಾರೆ. ಈ ಬಾರಿ ಕರಗ ವೀಕ್ಷಣೆಗೆ 20 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆಯಿಂದ ಬೆಂಗಳೂರು ಕರಗ ಮಹೋತ್ಸವ ನಡೆಯಲಿಕ್ಕಿದೆ. ನಾನೀಗ ಎಸ್ಪಿ ರಸ್ತೆಯಲ್ಲಿರುವಂತಹ ಧರ್ಮರಾಯರ ಸ್ವಾಮಿ ದೇವಸ್ಥಾನದ ಬಳಿಯೇ ಇದ್ದೀನಿ. ಈಗಾಗಲೇ ಶುದ್ಧಿ ಕಾರ್ಯವನ್ನ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮಾಡಿರುವಂತದ್ದು. ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆಯಿಂದ ಏಪ್ರಿಲ್ 14ನೇ ತಾರೀಕುವರೆಗೂ ಬೆಂಗಳೂರು ಕರಗ ನಡೆಯಲಿಕ್ಕಿದೆ. ಏಪ್ರಿಲ್ 12ರ ಚೈತ್ರ ಪೌರ್ಣಮಿಯಂದು ಕರಗ ಶಕ್ತ್ಯೋತ್ಸವ ನಡೆಯಲಿಕ್ಕಿದೆ. ಈ ಬಾರಿನೂ ಕೂಡ ಕರಗದ ಪೂಜಾರಿ ಜ್ಞಾನೇಂದ್ರ ಅವರು ಕರಗವನ್ನ ಹೊರಲಿದ್ದಾರೆ. ಅಂದ್ರೆ ಕಳೆದ 14 ವರ್ಷಗಳಿಂದ ಈ ಬಾರಿ 15ನೇ ಬಾರಿ ಕರಗ ಹೊರತಾ ಇದ್ದಾರೆ. ಜೊತೆಗೆ ಈ ಬಾರಿ 20 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ನಾಳೆ ಅಂದ್ರೆ ಏಪ್ರಿಲ್ 4 ನಾಳೆ ರಥೋತ್ಸವ ಮತ್ತೆ ಧ್ವಜಾರೋಹಣವನ್ನ ಮಾಡಲಾಗುತ್ತೆ. ಏಪ್ರಿಲ್ 5ನೇ ತಾರೀಕಿಂದ ಏಪ್ರಿಲ್ 8ರ ತನಕ ಪ್ರತಿದಿನ ವಿಶೇಷವಾದಂತಹ ಪೂಜೆ ಮತ್ತೆ ಮಂಗಳಾರತಿ ನಡೆಯುತ್ತೆ. ಏಪ್ರಿಲ್ 9ನೇ ತಾರೀಕು ಆರತಿ ದೀಪಗಳನ್ನ ಬೆಳಗಿಸ್ತಾರೆ. ಏಪ್ರಿಲ್ 10ನೇ ತಾರೀಕು ಗುರುವಾರ ಅಂದ್ರೆ ಹಸಿ ಕರಗ ಅವತ್ತು ನಡೆಯುತ್ತೆ. ಏಪ್ರಿಲ್ 11ನೇ ತಾರೀಕು ಹೊಂಗಲು ಸೇವೆ ನಡೆಯುತ್ತೆ. ಏಪ್ರಿಲ್ 12ನೇ ತಾರೀಕು ಶನಿವಾರ ಅವತ್ತು ಕರಗ ಶಕ್ತ್ಯೋತ್ಸವ ಹಾಗೂ ಧರ್ಮರಾಮಸ್ವಾಮಿಯ ರಥೋತ್ಸವ ನಡೆಯುತ್ತೆ. ಏಪ್ರಿಲ್ 13ನೇ ತಾರೀಕು ಪುರಾಣ ಪ್ರವಚನ ಮತ್ತೆ ದೇವಸ್ಥಾನಗಳಲ್ಲಿ ಗಾವು ಶಾಂತಿ ಕಾರ್ಯಕ್ರಮ ಕೂಡ ಇದೆ. ಜೊತೆಗೆ ಏಪ್ರಿಲ್ 14ನೇ ತಾರೀಕು ಕೊನೆ ದಿನ ಅವತ್ತು ವಸಂತೋತ್ಸವ ಧ್ವಜಾರೋಹಣವನ್ನ ಮಾಡಿ ಈ ಒಂದು ಬೆಂಗಳೂರು ಕರಗ ಮಹೋತ್ಸವಕ್ಕೆ ತೆರೆಯನ್ನ ಎಳಿತಾರೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ದೇವಸ್ಥಾನದ ಆಡಳಿತ ಮಂಡಳಿಯಿಂದನೂ ಕೂಡ ಮಾಡಿಕೊಂಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಬಾರಿಯ ರಸ್ತೆ ಕಾಮಗಾರಿ ಕರಗ ಮಹೋತ್ಸವಕ್ಕೆ ಅಡ್ಡಿ ಆಗುತ್ತಾ ಅನ್ನೋ ಒಂದು ಆತಂಕ ಇತ್ತು. ಆದ್ರೆ ಇಲ್ಲಿ ತನಕ 90% ಎಲ್ಲಾ ಕಾಮಗಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಸಂಜೆ ಹೊತ್ತಿಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಒಂದು ಸಭೆ ಕೂಡ ನಡೀತಾ ಇದೆ. ಒಂದ್ ಕಡೆ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳುವಂತದ್ದು, ಜೊತೆಗೆ ಸೆಕ್ಯೂರಿಟಿ ವೈಸ್ ಯಾವ ರೀತಿಯ ಕ್ರಮಗಳನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ನಡೆಯುವಂತದ್ದು. ಒಟ್ನಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.